ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಗೌರಿ ಗಣೇಶದ ಹಬ್ಬದ ವ್ಲಾಗ್ ಬೆಳಗ್ಗೆಯಿಂದನೇ ಶುರುವಾಗಿರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನಿಲ್ಲಿ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಗ್ಯಾಸ್ ಸ್ಟೌವನ್ನು ಮೊದಲೇ ಹಿಂದಿನ ದಿನವೇ ಕ್ಲೀನ್ ಮಾಡಿ ನೀಟ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದು ನೈವೇದ್ಯಕ್ಕೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಗೌರಿ ಹಬ್ಬದ ದಿನ ಯಾವುದೇ ವ್ಲಾಗ್ ಮಾಡಿಲ್ಲ. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಒಂದು ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ಮೇಲೆ, ಅಥವಾ ನನ್ನ ಒಂದು ಇಷ್ಟು ವರ್ಷಗಳ ಒಂದು ಜರ್ನಿ ಏನಿದೆ ಅದರಲ್ಲಿ ಗೌರಿ ಹಬ್ಬದ ದಿನ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು, ಮತ್ತು ಒಂಥರ ಮನಸ್ಸಿಗೇನೋ ತುಂಬ ಭಾರ ಅಂತ ಅನಿಸಿದ್ದು. ನನಗೆ ಅಮ್ಮ ಮನೆಗೂ ಹೋಗೋಕ್ಕಾಗಿಲ್ಲ, ಅಣ್ಣ ಮನೆಗೂ ಹೋಗೋಕ್ಕಾಗಿಲ್ಲ. ಅಂದರೆ ಅವತ್ತಿನ ದಿನ ಯಾರ ಜೊತೆನೂ ಕೂಡ ನಾನು ಮಾತಾಡಲಿಲ್ಲ. ಸಮ್ಟೈಮ್ಸ್ ಗೊತ್ತಿಲ್ಲ ನಮಗೆ ಯಾಕೆ ನಮ್ಗೆ ಆ ಥರ ಆಗತ್ತೆ ಅಂತ. ಬೇಕು ಅಂತ ಯಾರಿಗೂ ಹರ್ಟ್ ಮಾಡಬೇಕು ಅಂತ ನಾನು ಮಾಡೋದಿಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಸೈಲೆಂಟ್ ಆಗಿಬಿಡ್ತೀನಿ. ಆ ರೀತಿಯಾಗಿ ಹಬ್ಬದ ದಿನ ಫಸ್ಟ್ ಟೈಮ್ ಗೌರಿ ಹಬ್ಬದಲ್ಲಿ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅಮ್ಮ ಮನೆಗೂ ಹೋಗಿರಲಿಲ್ಲ, ಅಣ್ಣ ಮನೆಗೂ ಹೋಗಿರಲಿಲ್ಲ. ಅಣ್ಣನೂ ಕೂಡ ಕರೆದಿದ್ರು ಗೌರಿ ಹಬ್ಬಕ್ಕೆ ನಮ್ಮ ಮನೆಗೆ ಬಾ, ಅರ್ಶಿನ ಕುಂಕುಮ ತೊಗೊಂಡು ಹೋಗೋಕ್ಕಾದ್ರು ಬಾ ಅಂತ. ನಾನು ಹೋಗೋಕ್ಕಾಗಲಿಲ್ಲ. ಜೊತೆಗೆ ಅಮ್ಮನೂ ಕೂಡ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇದ್ದರು. ಅಮ್ಮನ ಮನೆಗೂ ನಾನು ಹೋಗಲಿಲ್ಲ. ಗಣೇಶ ಹಬ್ಬದ ದಿನ ಅಮ್ಮ ಮನೆಗೆ ಹೋದೆ. ಆನಂತರ ಅಣ್ಣ ಅತ್ತಿಗೆ ಎಲ್ಲನೂ ಕೂಡ ನಮ್ಮ ಮನೆಗೂ ಕೂಡ ಬಂದರು. ಸುಮಾರು ಜನ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪುಟ್ಟದಾಗಿ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಅಂದರೆ ಹೆಣ್ಮಕ್ಳು ನಾವು ಎಷ್ಟೇ ಒಂದು ಇದ್ದರೂ ಕೂಡ ತಾಯಿ ಮನೆಗೆ ನಾವು ಯಾವತ್ತೂ ಸ್ವಂತ ಅಲ್ಲ. ನಾವು ಯಾವತ್ತೂ ಮದುವೆ ಆದಮೇಲೆ ನಮ್ಮ ಮನೆ ಸ್ವಂತ ಮನೆ ಅಂತ ಆಗೋದೆ ಗಂಡನ ಮನೆ. ಬಟ್ ಆ ಒಂದು ಮನೆ ಏನಿದೆ ಅದು ನಮಗೆ ನಮ್ಮ ಒಂದು ತಾಯಿ ಮನೆಯಾಗಿ ಸಿಗಬೇಕು ಅನ್ನೋದೊಂದು ಎಲ್ಲ ಹೆಣ್ಮಕ್ಳದ್ದು ಒಂದು ಆಸೆ ಪ್ರೀತಿ ಇರುತ್ತೆ. ಅದೇ ರೀತಿಯೂ ಕೂಡ ನಾನು ಅಂದ್ಕೊಂಡು ಬಂದಿದ್ದು. ಬಟ್ ನಾನು ಅಂದ್ಕೊಂಡಿದ್ದು ನನಗೆ ಸಿಗಲಿಲ್ಲ. ಬಟ್ ನನ್ನ ಗಂಡ ನನಗೆ ಸಿಕ್ಕಿದ್ರು ಅಷ್ಟೇ. ಒಂದು ಏನಂತ ಹೇಳ್ತಾರೆ, ನನ್ನ ಅಮ್ಮನ ಸ್ಥಾನ ತುಂಬೋ ಅಂಥದ್ದು ಜಾಗ ನೆಕ್ಸ್ಟ್ ಯಾರ್ದು ಅಂದರೆ ಅತ್ತೆ ಅಂತ ಹೇಳ್ತಾರೆ. ಬಟ್ ಆ ಒಬ್ಬರು ಅತ್ತೆಗೆ ನಾವು ಮಗಳಾಗಿದ್ದರೆ ಸಾಲದು, ಅವರು ಕೂಡ ನಮಗೆ ತಾಯಿಯಾಗಿರಬೇಕು. ಎಲ್ಲೋ ಒಂದು ಕಡೆ ಒಂದು ಎರಡೂ ಕೂಡ ಸಂಬಂಧದಲ್ಲಿ, ಅಂದರೆ ನಾನು ಮಗಳಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದರೂ ಎಲ್ಲೋ ಒಂದು ಕಡೆ ಅದು ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಜೊತೆಗೆ ಅವರು ಕೂಡ ಅತ್ತೆ ಆಗಿ ಕೂಡ ನನಗೆ ತಾಯಿ ಸ್ಥಾನದಲ್ಲಿ ತುಂಬಬೇಕು ಅಂತ, ತಾಯಿಯಾಗಿ ನಿಂತ್ಕೋಬೇಕು ಅಂತ ಅವರೂ ನಿಂತ್ಕೊಳ್ಳಲಿಲ್ಲ. ಹಾಗಾಗಿ ನಾನು ಬದಲಾಗಲಿಲ್ಲ ಅಷ್ಟೇ. ಇಲ್ಲಿ ಆ ಒಂದು ಜಾಗ ಏನಿದೆ, ತಂದೆ ತಾಯಿ ಅನ್ನೋದು ಎಷ್ಟೇ ವರ್ಷ ಅಥವಾ ಏನೇ ಆದರೂ ನಾವು ಈ ಭೂಮಿ ಮೇಲೆ ಇರೋವರೆಗೂ ಅವರ ಋಣ ತೀರ್ಸೋಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಂದು ಟೈಮಲ್ಲಿ ಮುನಿಸಿದ ಕೋಪ ನಮ್ಮಲ್ಲೂ ಕೂಡ ಆಗ್ತಾ ಇರುತ್ತೆ, ಬೇಜಾರು ಕೂಡ ಮಾಡ್ಕೋತೀವಿ. ಆ ಟೈಮಲ್ಲಿ ಅನಿಸುತ್ತೆ, ಯಾಕೆ ಇಷ್ಟೆಲ್ಲ ಕೋಪ ಮಾಡ್ಕೋಬೇಕು, ಬೇಜಾರು ಮಾಡ್ಕೋಬೇಕು, ಅವಶ್ಯಕತೆ ಇಲ್ಲ. ಎಷ್ಟು ದಿನ ಈ ಭೂಮಿ ಮೇಲೆ ನಾವು ಇರೋದಕ್ಕೆ, ಇವತ್ತಿರ್ತೀವಿ ನಾಳೆ ಇರ್ತೀವೋ ಎಲ್ಲ ಗೊತ್ತಿಲ್ಲ, ಇರೋಷ್ಟು ದಿನ ಚೆನ್ನಾಗಿರಬೇಕು ಅಂತ. ಬಟ್ ಸಮಯ ಸಂದರ್ಭ ನಮಗೆ ಗೊತ್ತಿಲ್ಲದೆ ಕೋಪ ತರಿಸುತ್ತೆ. ಬಟ್ ಅದನ್ನೆಲ್ಲ ಬದಿಗಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಒಂದು ಖುಷಿ ಸಂತೋಷನ ಸೆಲೆಬ್ರೇಟ್ ಮಾಡೋದು ಅಂತಂದರೆ ಈ ಹಬ್ಬಗಳಲ್ಲಿ. ಈ ಹಬ್ಬ ಬರೋದೇ ಅದಕ್ಕೋಸ್ಕರ ಅನಿಸುತ್ತೆ. ಎಲ್ಲೋ ಬೇಜಾರು ಮಾಡಿಕೊಂಡು ಮುನ್ಸು ಮಾಡ್ಕೊಂಡು ಕೂತಿರೋ ಅಂಥ ಒಂದು ಸಂಬಂಧಗಳನ್ನ ಒಟ್ಟಿಗೆ ಸೇರಿಸಿ ಎಲ್ಲ ಒಟ್ಟಿಗೆ ಕಳೆಯುವಂಥದ್ದೇ ಈ ಒಂದು ಹಬ್ಬದ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಹಬ್ಬ ಗಣೇಶ ಹಬ್ಬ, ಗೌರಿ ಹಬ್ಬ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಗೌರಿ ಹಬ್ಬದಲ್ಲಿ ತಂದೆ ತಾಯಿ ಮನೆ ತುಂಬ ನೆನಪಾಗ್ತಿರ್ತಾರೆ. ಬಟ್ ನನಗೆ ತುಂಬ ಹತ್ತಿರದಲ್ಲಿದ್ದಾರೆ ನಮ್ಮ ಅಪ್ಪ ಅಮ್ಮ. ಆ ಥರ ಫೀಲಿಂಗ್ಸ್ ಎಲ್ಲ ಏನೋ ನನಗೆ ಅಷ್ಟೊಂದು ನಮ್ಮ ಅಪ್ಪ ಅಮ್ಮನ ಬಿಟ್ಟಿದ್ದೀನಿ ಅನ್ನೋ ಥರ ಫೀಲಿಂಗ್ಸೇ ಇಲ್ಲ. ನನಗೇನಾದರೂ ಅಮ್ಮನ ನೋಡಬೇಕು ಅಂದರೆ ಈಗಲೇ ಹೋಗಿ ನೋಡ್ಕೊಂಬಂದ್ಬಿಡೋಣ ಅನ್ನೋ ಥರ ಹೋಗ್ತಾ ಇರ್ತೀನಿ, ಯಾಕಂದರೆ ಅಷ್ಟು ಹತ್ತಿರ ಇದ್ದಾರೆ. ಬಟ್ ಗೌರಿ ಹಬ್ಬದ ದಿನ ಸ್ವಲ್ಪ ಏನೋ ಬೇಜಾರಾಗಿತ್ತು. ಹಾಗಾಗಿ ನಾನು ಅಪ್ಪ ಅಮ್ಮನ ಮನೆಗೂ ಹೋಗಲಿಲ್ಲ, ವೀಡಿಯೋನೂ ಮಾಡಿಲ್ಲ. ಅವತ್ತು ಏನೂ ಮಾಡೋಕ್ಕಾಗಿಲ್ಲ, ಅಣ್ಣ ಮನೆಗೂ ಹೋಗೋಕ್ಕಾಗಿರಲಿಲ್ಲ. ಓಕೆ, ಅಣ್ಣ ಅದಕ್ಕೆ ಇಬ್ಬರು ಕೂಡ ಗಣೇಶ ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಈ ಸರಿ ಡಬಲ್ ಧಮಾಕ ನನಗೆ. ಅದೇನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಗೌರಿ ಹಬ್ಬದ ದಿನ ತಾಯಿ ಮನೆಯಿಂದ ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ಇದ್ದೇ ಇರುತ್ತೆ. ಬಟ್ ನನಗೆ ಈ ಸರಿ ನಮ್ಮ ಅಣ್ಣ ಇರೋದ್ರಿಂದ ಎರಡೆರಡು ಬಾಗಿನ ಅಂತ ಅನ್ಬೋದು. ಪ್ರತಿ ವರ್ಷ ನನ್ನ ಅಮ್ಮ ಮಾತ್ರ ನನಗೆ ಕೊಡ್ತಾ ಇದ್ದಿದ್ದು. ಆದರೆ 2025 ತುಂಬ ಮೆಮೊರೀಸ್ನ ಕೊಡ್ತಾ ಇದೆ ನನಗೆ. ಅಷ್ಟೇ ನೋವು ಕೂಡ ನಮ್ಮಲ್ಲಿ ಇದೆ. ಆ ಒಂದು 2025ರಲ್ಲಿ ಅಣ್ಣನ ಮನೆ ಕಡೆಯಿಂದನೂ ನನಗೆ ತವರಿನ ಒಂದು ಬಾಗಿನೂ ಕೂಡ ಸಿಕ್ತು. ಆ ಒಂದು ಖುಷಿನೂ ಕೂಡ ಇದೆ. ಇವತ್ತು ಬೆಳಗ್ಗೆ ಇಲ್ಲಿ ದೇವರಿಗೆ ನೈವೇದ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ಬಾಗಿನ ಕೊಟ್ಟರು, ಅತ್ತಿಗೆ ಆಗ್ಬೋದು, ಅಣ್ಣ ಅತ್ತಿಗೆ ಮತ್ತು ಅಮ್ಮ ಎಲ್ಲ, ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಇವತ್ತಿನ ಒಂದು ಬ್ಲಾಗ್ ತುಂಬಾ ಟೈಮ್ ಡ್ಯೂರೇಷನ್ ಜಾಸ್ತಿ ತೊಗೋತಾ ಇದೆ ಅನ್ನೋದಕ್ಕೆ ಎಲ್ಲನೂ ಕೂಡ ನೆಕ್ಸ್ಟ್ ವ್ಲಾಗ ಶೇರ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಬಂದು ನಾನು ಬೆಳಗ್ಗೆನೇ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಪೂಜಾ ರೂಮ್ ಕೆಲಸ ಮಾಡೋಕ್ಕೂ ಮೊದಲು ಫಸ್ಟು ನೈವೇದ್ಯಕ್ಕೆಲ್ಲ ಏನೇನು ಕೆಲಸ ಮಾಡಬೇಕು ಆ ಕೆಲಸ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ದೇವ್ರ ಮನೆಗೆ ಹೋಗೋಣ ಅಂದ್ಬಿಟ್ಟು
ಫಸ್ಟ್ ಏನು ಮಾಡಿದೆ, ನಾನು ಕಡಲೆಕಾಳನ್ನು ಕೂಡ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ಕಡಲೆಕಾಳು ಹುಸ್ಲಿ ಯಾವಾಗಲೂ ಗಣೇಶ ಹಬ್ಬದಲ್ಲಿ ಮೋಸ್ಟ್ ಮಾಡೇ ಮಾಡ್ತೀವಿ. ಕಡಲೆಕಾಳು ಹುಸ್ಲಿಗೆ ಕಡಲೆಕಾಳನ್ನ ಬೇಯೋದಕ್ಕಿಟ್ಟೆ. ಆನಂತರ ನಾನು ಕಡುಬು ಅಂತಲೂ ಹೇಳ್ತಾರೆ ಅಥವಾ ಮೋದಕ ಅಂತ ಹೇಳ್ತಾರೆ, ಮೋದಕನೂ ಕೂಡ ರೆಡಿ ಮಾಡಿಕೊಂಡೆ. ಹೂರಣ ಒಳಗಡೆ ಸ್ಟಫಿಂಗು ಕೂಡ ರೆಡಿ ಮಾಡಿಕೊಂಡೆ. ಯಾವ ವರ್ಷವೂ ನಾನು ಮೋದಕ ಮಾಡೋಕ್ಕೆ ಹೋಗಲ್ಲ ಕಡುಬುನ, ಯಾಕಂದರೆ ನಮ್ಮ ಮನೇಲಿ ಯಾರೂ ಕೂಡ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಬಟ್ ಈ ವರ್ಷ ನನ್ನ ಮಗ ತುಂಬಾ ಕೇಳ್ಕೊಂಡ, ಅಮ್ಮ ಪ್ಲೀಸ್ ಮೋದಕ ಮಾಡಿ ಅಂತ. ಆ ಮೋದಕ ಮೋಲ್ಡೆಲ್ಲ ಇದೆ ನನಗೆ. ಬಟ್ ನಮ್ಮ ಮನೆಯವ್ರಿಗೆ ಅದು ಏನೋ ಕಡುಬು ಅಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಬಟ್ ನಮ್ಮ ಅಮ್ಮನಿಗಾಗ್ಬೋದು, ನನಗಾಗ್ಬೋದು, ಮತ್ತು ನಮ್ಮ ಮಗನಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನನ್ನ ಮಗ ಬಾಯ್ಬಿಟ್ಟು ಕೇಳ್ದ ಅಂದ್ಬಿಟ್ಟು ಅವನಿಗೋಸ್ಕರ ಅಂತಲೇ ಕಡುಬು ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಫಿಂಗಿಗೂ ಎಲ್ಲ ರೆಡಿ ಮಾಡಿಟ್ಟೆ. ಏನಿಲ್ಲ, ಸ್ಟಫಿಂಗ್ ತುಂಬ ಸಿಂಪಲ್ ಆ್ಯಂಡ್ ಈಸಿ. ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಅಮ್ಮ ಮನೇಲಿ ಕಪ್ಪು ಎಳ್ಳು ಹಾಕ್ತಾರೆ ಅವರು. ನಾನಿಲ್ಲಿ ಬಿಳಿ ಎಳ್ಳು, ಗಸಗಸೆ, ಸ್ವಲ್ಪ ಹುರ್ಗಡ್ಲೆ ಇದಿಷ್ಟನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಫಸ್ಟ್ ತುಪ್ಪ ಹಾಕಿಬಿಟ್ಟು ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು, ಆನಂತರ ಅದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿ ಅದನ್ನು ಕೂಡ ಜಸ್ಟು ಹಾಗೆ ಕರಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸರಿ ಏನು ಮಾಡ್ತಾಯಿದೆ ಅಂದರೆ, ನಾನು ಬೆಲ್ಲನ ಅಂದರೆ ನೀರು ಹಾಕಿ ಕಾಯಿಸಿ ಸೋಸಿ ಆ ನಂತರ ಕಾಯಿಗೆ ಹುರ್ಕೊಂಡಿರೋಂಥ ತೆಂಗಿನಕಾಯಿ ಸೇರಿಸ್ತಾ ಇದ್ದೆ. ಅದೊಂಥರ ಪಾಕ ಆದಂಗೆ ಆಗೋದಕ್ಕೆ ತುಂಬ ಟೈಮ್ ತೊಗೊಳೋದು, ಅಥವಾ ತೆಳು ಅಂತೆಲ್ಲ ಅನಿಸೋದು. ನಮಗೆ ಗೊತ್ತಿರೋಬ್ರು ಆಂಟಿ, ಧನು ಆಂಟಿ ಅಂತಿದ್ದಾರೆ, ಅವ್ರು ಹೇಳ್ತಿದ್ರು ಪುಡಿ ಬೆಲ್ಲನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸ್ಟಫಿಂಗ್ ಅಂತ. ಓಕೆ, ಟ್ರೈ ಮಾಡೋಣ ಈ ಸರಿ ಅದೇ ಥರ ಅಂದ್ಬಿಟ್ಟು ಅದೇ ಥರ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ತುಪ್ಪದಲ್ಲಿ ಕಾಯಿನ ಹುರ್ಕೊಂಡಿದ ನಂತರ ಸ್ವಲ್ಪ ಬೆಲ್ಲದ ಪುಡಿನೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಕರಗಿದ ಮೇಲೆ ಅದಕ್ಕೆ ನಾವೇನು ಹುರಿದಿಟ್ಕೊಂಡಿರ್ತೀವಿ, ಎಳ್ಳು, ಗಸಗಸೆ, ಕಡಲೆ, ಅದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಆನಂತರ ಮೇಲ್ಗಡೆ ಕೋಟಿಂಗ್ ಅಕ್ಕಿ ಹಿಟ್ಟಲ್ಲಿ ನಾವೇನು ಮಾಡ್ತೀವಿ ಅದು, ನಾವು ರಾಗಿ ಮುದ್ದೆ ಎಲ್ಲ ಮಾಡೋದಕ್ಕೆ ಯಾವ ರೀತಿಯಾಗಿ ಫಸ್ಟು ಗಂಜಿ ಮಾಡಿಕೊಂಡು ಆನಂತರ ಹಿಟ್ಟು ಮಾಡ್ಕೊಳ್ತೀವಲ್ಲ, ಅದೇ ಥರನೇ ನಾನು ಕೂಡ ಇಲ್ಲಿ ಅಕ್ಕಿ ಹಿಟ್ಟಲ್ಲಿ ಫಸ್ಟು ಸ್ವಲ್ಪ ಗಂಜಿ ಥರ ಮಾಡ್ಕೊಂಡು ಆಮೇಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟೆ. ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾದ್ಬಿಟ್ಟು ಹಬೆಲಿ ಬೇಯಿಸ್ಕೊಳ್ಳೋಣ ಅಂತ. ಆಮೇಲೆ ಪೇಪರ್ ಅವಲಕ್ಕಿ ಏನು ಬರುತ್ತೆ ಅದನ್ನು ಪಂಚ್ ಕಜ್ಜಾಯ ಅಂತಲೋ ಮೆನ್ಷನ್ ಮಾಡ್ತಾರೆ, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಧರ್ಮಸ್ಥಳದ ಹತ್ರ ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಈ ಒಂದು ಪೇಪರ್ ಅವಲಕ್ಕಿ ಸ್ವೀಟ್ ಕೊಡ್ತಾರೆ. ಅಂದರೆ ಅದು ಗಣೇಶನಿಗೆ ತುಂಬ ಪ್ರಿಯವಾಗಿರೋವಂಥದ್ದಂತೆ. ಹಾಗಾಗಿ ಈ ವರ್ಷ ನಾನು ಅದನ್ನು ಕೂಡ ಮಾಡಿದೆ. ಸ್ವಲ್ಪ ಕಪ್ಪೆಳ್ಳು, ಕೊಬ್ಬರಿ, ಡ್ರೈ ಫ್ರೂಟ್ಸು ಮತ್ತು ಪೇಪರ್ ಅವಲಕ್ಕಿ, ಬೆಲ್ಲ ಎಲ್ಲನೂ ಹಾಕಿ ಅದನ್ನು ಕೂಡ ಒಂದು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ. ಇನ್ನು ಲಾಡು, ಕರ್ಜಿಕಾಯಿ ಎಲ್ಲನೂ ಮಾಡಿದ್ರಿಂದ ಒಂದು 5 ಥರ ನೈವೇದ್ಯನ ಇವತ್ತು ದೇವರಿಗೆ ಇಟ್ಟಾಗ ಆಗತ್ತೆ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಟು, ಇನ್ನು ಏನಿದ್ರು ನಾನು ಕಡಲೆಕಾಳು ಹುಸ್ಲಿಗೆ ಒಗ್ಗರಣೆ ಹಾಕ್ಕೋಬೇಕಾಗಿತ್ತು. ಆನಂತರ ಮೋದಕ ಒಂದು ಮೋಲ್ಡಲ್ಲಿ ಅದು ಹಿಟ್ಟನ್ನು ಶೇಪ್ ಮಾಡಿಕೊಂಡು ಹಬೆಲಿ ಬೇಯಿಸ್ಕೋಬೇಕಾಗಿತ್ತು. ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅದೆಲ್ಲ ಕುಕ್ಕರೆಲ್ಲ ತಣ್ಣಗಾಗಿ ಹಿಟ್ಟೆಲ್ಲ ತಣ್ಣಗಾಗುವಷ್ಟರಲ್ಲಿ ಇಲ್ಲಿ ದೇವ್ರ ಮನೆಯಲ್ಲಿ ಗಣೇಶನೆಲ್ಲ ಇಟ್ಟು ರೆಡಿ ಮಾಡ್ಕೊಂಬಿಡೋಣ. ಆಮೇಲೆ ಹೋಗಿ ನಾನು ಇನ್ನೇನು ಉಳಿದಿರೋದು ಅಡುಗೆ ಮನೇಲಿ ಕೆಲಸ ಇದೆ ಅದು ಮಾಡಿದ್ರಾಯ್ತು ಅಂತ ಬಂದು ಇವಾಗ ದೇವ್ರ ಮನೆಯೆಲ್ಲನೂ ಕೂಡ ರೆಡಿ ಮಾಡಿ ಕ್ಲೀನ್ ಮಾಡಿ ಗಣೇಶನ ಫೋಟೋ ಏನಿದೆ ಆ ಫೋಟೋಗೂ ಕೂಡ ಗರ್ಕೆನ ಇಟ್ಟು ಆನಂತರ ಪ್ರತಿ ವರ್ಷ ಸಿಂಪಲ್ಲಾಗಿ ಗಣೇಶ ಹಬ್ಬ ಮಾಡುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಹಾಲಲ್ಲಿ ಇಡ್ತೀನಿ ಲಕ್ಷ್ಮಿನ, ಯಾಕಂದರೆ ಸೀರೆ ಎಲ್ಲ ಉಡಿಸ್ಬೇಕು ಮತ್ತು ಹೂವು ಎಲ್ಲ ಹಾಕೋದಕ್ಕೆ ಜಾಗ ಚಿಕ್ಕದು. ನಮಗೆ ದೇವ್ರ ಮನೆ ತುಂಬ ದೊಡ್ಡದಾಗಿಲ್ಲ, ಯಾಕಂದರೆ ನಾವು ಕೂಡ ಒಳಗಡೆ ಕೂತು ಕೂಡ ಪೂಜೆ ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕದಾಗಿದೆ ದೇವ್ರ ಮನೆ. ಅದಕ್ಕೋಸ್ಕರ ಲಕ್ಷ್ಮಿನ ವರಮಹಾಲಕ್ಷ್ಮಿ ಮಾಡಬೇಕಂದ್ರೆ ಲಕ್ಷ್ಮಿನ ಒಳಗಡೆ ದೇವ್ರ ಮೇಲೆ ಇಟ್ಟು ಕೂರಿಸಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಹೊರಗಡೆ ಇಡ್ತೀವಿ. ಬಟ್ ಗಣೇಶನ ಆರಾಮ್ಸಾಗಿ ಒಳಗಡೆನೇ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಸಿಂಪಲ್ಲಾಗಿ ಮಾಡೋದ್ರಿಂದ ಗಣೇಶನ ನಾನು ದೇವ್ರ ಮನೆಯಲ್ಲೇ ಇಡುವಂಥದ್ದು. ಮಣೆ ಇಟ್ಬಿಟ್ಟು ಮಣೆ ಮೇಲೆ ಬಾಳೆ ಎಲೆ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆನಂತರ ಅಕ್ಕಿ ಇಟ್ಟು ಗಣೇಶನ ಇಡ್ತೀನಿ. ಪ್ರತಿ ವರ್ಷ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡೋರು ಹಬ್ಬಕ್ಕೆಲ್ಲ. ಬಟ್ ಈ ವರ್ಷ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಅಂಗಡಿ ಹತ್ರ ಎಲ್ಲ ಹೋಗಬೇಕಿತ್ತು, ನೋಡಬೇಕಿತ್ತು, ಅವ್ರದ್ದು ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಹಾಗಾಗಿ ಎಲ್ಲ ಕೆಲಸ ನನ್ನದೇ ಅನ್ನೋ ಥರ ಇತ್ತು. ಈ ಕಡೆ ಪೂಜೆಗೂ ಎಲ್ಲ ರೆಡಿ ಮಾಡ್ಕೋಬೇಕು, ನೈವೇದ್ಯಕ್ಕೂ ರೆಡಿ ಮಾಡ್ಕೋಬೇಕು, ಮಕ್ಳಿಗೆ ತಿಂಡಿ ರೆಡಿ ಮಾಡಬೇಕು, ಎಲ್ಲ ಕೆಲಸನೂ ನನಗೆ ಈ ಸರಿ ಜಾಸ್ತಿ ಇತ್ತು. ಹಾಗಾಗಿ ಸಿಂಪಲ್ಲಾಗೇ ಕೆಲಸ ಮುಗಿಸ್ಕೊಂಡೆ. ಜೊತೆಗೆ ಹಬ್ಬದ ಹಿಂದಿನ ದಿನ ಹೂವು ಎಲ್ಲ ತರುವಂಥದ್ದು, ಹಣ್ಣು ತರುವಂಥದ್ದು ಎಲ್ಲ ಅದು ಕೂಡ ನನಗೆ ಕೆಲಸ ಆಗಿತ್ತು. ಈ ವರ್ಷ ಸ್ವಲ್ಪ ಕೆಲಸ ಜಾಸ್ತಿ ನನಗೆ ಇತ್ತು. ಎಲ್ಲ ಹಬ್ಬದಲ್ಲಿಗೆ ಅಂತ ಹೋಲಿಸ್ಕೊಂಡ್ರೆ ಗಣೇಶ ಹಬ್ಬದಲ್ಲಿ ಕೆಲಸ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ನನಗೆ. ಅದರಲ್ಲಂತೂ ಹೂವು ತರೋದಕ್ಕೆ ನನ್ನ ಕೈಲಿ ಮಾರ್ಕೆಟ್ಗೆಲ್ಲ ಹೋಗೋಕ್ಕಾಗಲೇ ಇಲ್ಲ. ಮತ್ತು ನಮಗೆ ಗೊತ್ತಿರೋರಿಗೆ ಹೇಳೋಣ ಹೂವು ತರೋದಕ್ಕೆ ಅಂದರೆ ಅವರು ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೂವು ಫಸ್ಟ್ ತಂದ್ಕೊಟ್ಟು ಚೆನ್ನಾಯಿತು, ಆಮೇಲೆ ಎಲ್ಲ ಫುಲ್ಲು ಹಾಳಾಗಿಬಿಟ್ಟಿತ್ತು. ಎಷ್ಟೋ ಹೂವನ್ನ ಆಚೆ ಹಾಕ್ತೆ, ಅದೆಲ್ಲ ಹೊಟ್ಟೆ ಹುರಿದಿದ್ರಿಂದ ಮನೆ ಹತ್ರ ಫ್ರೆಶ್ಶಾಗಿ ಯಾವ್ದು ಸಿಗುತ್ತೆ ಅದೇ ತಂದು
ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನಾನು ಈ ಸರಿ ಯಾರಿಗೂ ತರಕ್ಕೆ ಹೇಳಿಲ್ಲ. ಮನೆ ಹತ್ರ ಸಿಗುವಂಥ ಹೂವನ್ನೇ ತೊಗೊಂಬಂದು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸುಮಾರು ಜನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಹೂವು ಹೇಗೆ ಹಾಕಿದ್ರಿ, ಅದನ್ನೆಲ್ಲ ಕಂಪ್ಲೀಟ್ ವೀಡಿಯೋ ಮಾಡಬೇಕಾಗಿತ್ತು, ಯಾವ ರೀತಿ ಕೂರಿಸಿದ್ರಿ ಅಂತ ಅಂದರು. ಅದೇನಾಗ್ಬಿಡೋದು ಅಂದರೆ ವೀಡಿಯೋ ನಾವು ಆನ್ ಮಾಡಿಟ್ರೆ ಸುಮಾರು ಫ್ರೆಂಡ್ಸ್ ನಾವು ಈಗ ದೇವ್ರನ್ನ ರೆಡಿ ಮಾಡ್ತೀವಿ ಅಂತ ಅಂದರೆ 1-2 ಅವರ್ಸ್ ಆದರೂ ಅಥವಾ 2 to 3 ಅವರ್ಸ್ ಬೇಕೇ ಬೇಕು. ಆ 3 ಅವರ್ಸು ನಾನು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಕಷ್ಟ. ನನಗೆ ಯಾರಾದರೂ ವೀಡಿಯೋ ಮಾಡೋರಿದ್ದರೆ ಈ ಥರ ಇವಾಗ ನಾನು ಏನಾದರೂ ಒಂದು ಹೂ ಹಾಕಬೇಕಾದ್ರೆ ಕಟ್ಟಬೇಕಾದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡ್ರೆ ಜಸ್ಟ್ ಒಂದು 5 ನಿಮಿಷದ ವೀಡಿಯೋಸ್ ಇರುತ್ತೆ, ಆರಾಮ್ಸೆ ಶೇರ್ ಮಾಡ್ಕೊಂಬಿಡ್ಬೋದು. ನನಗಿಲ್ಲಿ ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಎಲ್ಲ ಮಾಡಬೇಕಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಏನು ಮಾಡ್ತೀನಿ, ಕೆಲವೊಂದನ್ನು ಮಾತ್ರ ತೋರಿಸ್ಬಿಟ್ಟು ಇನ್ನು ಉಳಿದಿದ್ದೆಲ್ಲನೂ ಕೂಡ ವೀಡಿಯೋ ಮಾಡೋಕ್ಕೆ ಹೋಗೇ ಇರೋದಿಲ್ಲ. ಬಟ್ ಗಣೇಶ ಹಬ್ಬದಲ್ಲಿ ಸಿಂಪಲ್ಲಾಗಿ ನಾನು ಯಾವ ರೀತಿಯಾಗಿ ಡೆಕೋರೇಷನ್ ಮಾಡ್ತೀನಿ ಮತ್ತು ಗಣೇಶನ ಕೂರಿಸೋದಕ್ಕೆ ಅಂತಲೇ ಎಷ್ಟೆಲ್ಲ ಸರ್ಕಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸೋದಕ್ಕೆ ಇದನ್ನು ಫುಲ್ ವೀಡಿಯೋ ಮಾಡಿಟ್ಟು ಅದನ್ನು ಎಡಿಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಗಣೇಶನಿಗೆ ನಾನು ಯಾವ ರೀತಿಯಾಗಿ ಹೂವು ಎಲ್ಲ ಕಟ್ಟಿದೆ ಅಂತ. ಅದೇನು ಮೇಲಿಂದ ಹಾಕ್ತೀವಿ ಅದು ಜಾರ್ ಹೋಗ್ತಾ ಇರುತ್ತೆ. ಹಾಗಾಗಿ ಒಂದು ದಾರದ ಸಹಾಯದಿಂದ ಆ ಕಡೆ ಈ ಕಡೆ ಕಟ್ಕೋಬೋದು. ಮತ್ತು ನಾನು ಎಕ್ಕದ ಹೂವದ್ದು ಏನು ಹಾಕಿದೆ ಆ ಹೂವನ್ನೇ ಕಿರೀಟದ ಮೇಲೆ ಎತ್ತಿ ಒಂದು ಸರ್ಕಲ್ಲು ಕೂಡ ಮಾಡಿಕೊಂಡೆ. ಆಮೇಲೆ 21 ಎಳೆ ಇರುವಂಥದ್ದು ಗೆಜ್ಜೆಬತ್ತಿ ಹಾರನೂ ಹಾಕಿದೆ. ಆಮೇಲೆ ದಾರ ಎಳೆ ದಾರ ಏನೋ ಹೇಳ್ತಾರೆ, ಅದು ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ, ಅದನ್ನು ಕೂಡ ಹಾಕಿ ಆನಂತರ ಗರ್ಕೆ ಸ್ವಲ್ಪ ಜಾಸ್ತಿ ತಂದಿದ್ದೆ. ಅದನ್ನು ಆ ಕಿರೀಟದ ಮೇಲ್ಗಡೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದನ್ನು ದಾರದ ಸಹಾಯದಿಂದ ಅದನ್ನು ಕೂಡ ಕಟ್ಟಿ ಆನಂತರ ಹೂವುಗಳೆಲ್ಲ ಇಟ್ಕೊಂಡು ನೋಡ್ತಾ ಇದ್ದೆ, ಇದಿಟ್ಟರೆ ಹೇಗೆ ಕಾಣಿಸುತ್ತೆ, ಹೀಗಿಟ್ರೆ ಹೇಗೆ ಕಾಣಿಸುತ್ತೆ ಅಂತ. ಲೋಟಸು ಕೂಡ ಎಲ್ಲ ತೊಗೊಂಬಂದಿದ್ದೆ. ಈ ವರ್ಷ ನಮ್ಮ ಮನೇಲಿ ಸಿಂಪಲ್ಲಾಗಿ ದೇವ್ರದ್ದು ಅಲಂಕಾರ ಮಾಡಿದ್ದು. ಬಟ್ ಫ್ಯಾಮಿಲಿ ಎಲ್ಲ ಸೇರಿದ್ರಿಂದ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಅಂತ ಅನ್ನಿಸ್ತು. ನಾವು ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದೆ. ಹಬ್ಬ ಅಂತ ಅಂದಮೇಲೆ ಕೆಲಸ, ಕ್ಲೀನಿಂಗು, ಪೂಜೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಳ್ಳೋ ಥರ ಇದ್ಬಿಟ್ರೆ ಯಾವುದೂ ಕೂಡ ಹಿಂಸೆ ಅನಿಸೋದಿಲ್ಲ. ಆಲ್ ರೌಂಡ್ ನಾವೇ ಅನ್ನೋ ಥರ ಇಲ್ಲಿ ಅಡುಗೆ ಮನೆಯೂ ನಾವೇ ನೋಡ್ಕೋಬೇಕು, ಹಣ್ಣು ನಾವೇ ತರಬೇಕು, ತರಕಾರಿ ನಾವೇ ತರಬೇಕು, ಹೂ ತರಬೇಕು, ಜೊತೆಗೆ ಪೂಜೆಗೂ ನಾವೇ ರೆಡಿ ಮಾಡಬೇಕು, ನೆಕ್ಸ್ಟು ಅಡುಗೆಗೂ ನಾವೇ ಬರಬೇಕು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಕ್ಲೀನಿಂಗ್ ಕೆಲಸನೂ ಕೂಡ ನಾವೇ ಅಂದಾಗ ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡ್ತೀವಿ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಕೆಲವೊಂದು ಟೈಮಲ್ಲಿ ನಾನು ನನ್ನ ಕೈಲಿ ಏನೇನು ಕೆಲಸ ಮಾಡೋಕ್ಕಾಗತ್ತೆ ಅದನ್ನು ಹಿಂದಿನ ದಿನವೇ, ಹಬ್ಬದ ಹಿಂದಿನ ದಿನ ಏನೆಲ್ಲ ತಯಾರಿ ಮಾಡ್ಕೋಬೋದು, ಪ್ರಿಪ್ರೇಷನ್ ಮಾಡ್ಕೋಬೋದು, ಅಥವಾ ಹಬ್ಬಕ್ಕೆ ಏನೇನೆಲ್ಲ ಬೇಕು, ಯಾವ ರೀತಿಯಾಗಿ ಈ ಸರಿ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಪ್ರತಿಯೊಂದು ಯೋಚನೆ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆಯವರಂತೂ ಯಾವುದಕ್ಕೂ ಕೂಡ ಅವ್ರು ಬರೋದಿಲ್ಲ. ಅವ್ರಿಗೆ ಹೇಗೆ ಅಂದರೆ ಬರೀ ಕೆಲಸದ್ದೇ ಅವ್ರದ್ದು ಜಾಸ್ತಿ ಇರುತ್ತೆ. ಅವ್ರ ಕೆಲಸ, ಅವ್ರದ್ದು ಫೋನ್ ಕಾಲ್ಸು ಇವೇ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ನೀನೇನಾದರೂ ಮಾಡ್ಕೊಮ್ಮ, ನೀನು ಪೂಜೆ ಕರಿತೀಯ ಬಂದು ಪೂಜೆ ಮಾಡ್ತೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಕ್ಕೂ ನನಗೆ ಕರಿಬೇಡ ಅಂತ ಹೇಳ್ತಿರ್ತಾರೆ. ನಾನು ಇನ್ನೇನು ಅವ್ರಿಗೆ ಫೋರ್ಸ್ ಮಾಡೋಕ್ಕೋಗಲ್ಲ. ಯಾಕಂದರೆ ಅವ್ರು ನೀನು ಹಬ್ಬ ಮಾಡು ಅಂತಲೂ ಹೇಳಿಲ್ಲ, ಅಥವಾ ಮಾಡಬೇಡ ಅಂತಲೂ ಹೇಳಿಲ್ಲ. ನಿನ್ನ ಕೈಲಾಗತ್ತಾ ನೀನು ಮಾಡ್ಕೊ, ಬೇಡ ಆಗಲ್ಲ, ಯಾವಾಗ ಆಗಲ್ಲ ಅಂತೀಯ ಬಿಟ್ಬಿಡು ಅಷ್ಟೇ. ಹಾಗಾಗಿ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಾಸ್ತಿ ನಾನೇ ಎಲ್ಲದಕ್ಕೂ ಕೂಡ ಮುಂದೆ ಹೋಗೋದು, ಮಾಡುವಂಥದ್ದು. ಮತ್ತು ಡಿಪೆಂಡಿಂಗ್ ಹಾಕೋಕ್ಕೆ ಹೋಗಲ್ಲ ಅವ್ರ ಮೇಲೆ ನಾನು ಜಾಸ್ತಿ. ಯಾಕಂದರೆ ನಂಗೆ ಏನು ಬೇಕು ಬೇಡ ಖರ್ಚಿಗೆಲ್ಲ ಕೊಡ್ತಾರೆ, ಆರಾಮ್ಸಾಗಿ ಮಾಡ್ಕೊಂಡು ಹೋಗ್ತಾಯಿರ್ತೀನಿ. ಹಾಗಾಗಿ ಅವ್ರ ಮೇಲೆ ಡಿಪೆಂಡಿಂಗ್ ಆಗೋಲ್ಲ. ಫೈನಲಿ ಒಂದು ನನ್ನ ಮಗನಿಗೆ ತುಂಬ ಮೋಸ್ಟ್ ರಿಕ್ವೆಸ್ಟ್ ಆಗಿತ್ತು ಒಂದು, ಅಮ್ಮ ಮೋದಕ ಮಾಡಿ ಅಂತ. ಈ ಮೋಲ್ಡ್ ತೊಗೊಂಡು ಸುಮಾರು 10 ವರ್ಷ ಆಗಿತ್ತು. 10 ವರ್ಷದಲ್ಲಿ ಒಂದೊಂದು 3 ಸರಿ ಬಳಸಿರ್ಬೋದು ಅಷ್ಟೇ ಫ್ರೆಂಡ್ಸ್ ಇದನ್ನು, ಈ ಶೇಪ್ಗೆ. ಒಂದು 3 ಸರಿ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ಏನು ಮಾಡೇ ಇಲ್ಲ ಇದನ್ನು. ಯಾಕಂದರೆ ಯಾರೂ ಇಷ್ಟಪಟ್ಟು ತಿನ್ನೋದಿಲ್ಲ, ನಾನು ಒಬ್ಬಳೇ ತಿನ್ಬೇಕು ನಮ್ಮ ಮನೇಲಿ, ಇಲ್ಲ ನನ್ನ ಮಗ ಅವನು ತಿಂದರೆ ಒಂದು ತಿನ್ನೋದು ಹೆಚ್ಚು. ಹಾಗಾಗಿ ನಾನೇನು ಮಾಡ್ತೀನಿ, ಅಷ್ಟಾಗಿ ಮಾಡೋಕ್ಕೆ ಹೋಗೋಲ್ಲ. ಮತ್ತು ಇನ್ನೊಂದೇನೆಂದರೆ ಇದು ನನಗೆ ಈ ಥರ ಶೇಪಲ್ಲಿ ಏನು ಮಾಡಿಟ್ರೆ ಒಡಕ್ಲಾದಂಗೆ ಆಗಿಬಿಡುತ್ತೆ. ಹಬೆಲಿ ಬೇಯಕ್ಕೆ ಇಟ್ಟಾಗ ಒಡ್ಕೊಂಡಂಗೆ ಆಗಿಬಿಡುತ್ತೆ. ನಾರ್ಮಲಿ ಬಾಳೆ ಎಲೆಯಲ್ಲೇ ಮಡಚ್ಬಿಟ್ಟು ಮಾಡಿಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ, ಈ ಥರ ಶೇಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಮಾಡೋದು. ಹಾಗಾಗಿ ನಾನು ಮಾಡೋಕ್ಕೆ ಹೋಗಲ್ಲ. ಫೈನಲಿ ಈಗ ಎಲ್ಲನೂ ಕೂಡ ರೆಡಿ ಮಾಡಿಟ್ಟು ನಮ್ಮ ಗಣೇಶನಿಗೆ ಈ ರೀತಿಯಾಗಿ ಪೂಜೆನ ಶುರು ಮಾಡಿದ್ವಿ.
ನಮ್ಮ ಮನೆಯಲ್ಲಿ ಮುದ್ದು ಗಣಪ ನಮ್ಮ ಗಣಪತಿಗೆ ಪೂಜೆ ಮಾಡಿದರು. ಫಸ್ಟ್ ಯಾವಾಗಲೂ ಗಂಡ್ಮಕ್ಳು ಕೈಲೇ ಪೂಜೆ ಮಾಡಿಸ್ತೀನಿ ಗಣೇಶ ಹಬ್ಬದಲ್ಲಿ. ಬಟ್ ದೇವ್ರನ್ನೆಲ್ಲ ರೆಡಿ ಮಾಡೋದು ಹೆಣ್ಮಕ್ಳೇ ಇರ್ತಾರೆ, ಪೂಜೆ ಮಾಡೋದು ಮಾತ್ರ ಫಸ್ಟ್ ಅವ್ರ ಕೈಲೇ ಇರುತ್ತೆ. ನಮ್ಮ ಮನೆಯವ್ರು ಈ ವರ್ಷ ಸ್ವಲ್ಪ ಫ್ರೀ ಆಗಿದ್ದಿದ್ರೆ ಅವರೇ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋರು. ಅವರು ಬ್ಯುಸಿ ಇರೋದ್ರಿಂದ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿ ಕೊಟ್ಟಮೇಲೆ ಆಮೇಲೆ ಅಪ್ಪ ಮಗ ಇಬ್ಬರು ಪಂಚೆ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಚೆನ್ನಾಗಿ ಬಂದು ಪೂಜೆ ಮಾಡಿದ್ರು. ಅದರಲ್ಲಂತೂ ಗಣೇಶನ ಪೂಜೆ ಅಥವಾ ಶ್ರೀಕೃಷ್ಣನ ಪೂಜೆ ಏನೇ ಮಾಡಿಸ್ಬೇಕಾದ್ರೂ ಫಸ್ಟು ನನ್ನ ಮಗನ ಕೈಲೇ ಪೂಜೆ ಮಾಡಿಸ್ತೀನಿ. ಆನಂತರ ದೇವರಿಗೆ ಏನೇನೆಲ್ಲ ನೈವೇದ್ಯ ಮಾಡಿದೆ ಅಂತ ಹೇಳಿ ಹಾಗೆ ಪುಟ್ಟದಾಗಿ ನೋಡ್ಕೋಬೋದು. ಇಷ್ಟೇ ಮಾಡಿದ್ದು. ಇದಿಷ್ಟನ್ನು ಇಟ್ಟು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಗಣೇಶನ ಪೂಜೆನ ಈ ರೀತಿಯಾಗಿ ಮಾಡಿ ಮುಗಿಸಿದ್ವಿ. ಪೂಜೆ ಮುಗಿಸೋಷ್ಟರಲ್ಲೇ ಟೈಮ್ 11 ಗಂಟೆ 11:15 ಹತ್ತತ್ರ ಆಗೋಯಿತು. ಆನಂತರ ಪುಳಿಯೋಗರೆ ಗೊಜ್ಜು ಹೇಗೂ ಸೋಮವಾರ ಮಾಡಿದ್ದು ಇತ್ತು, ಅದಕ್ಕೆ ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಿ ಹಾಗೆ ಕಡಲೆ ಉಸ್ಲಿ ಮಾಡಿದ್ದೆ. ಆನಂತರ ಒಂದೊಂದು ಮೋದಕನೂ ಕೂಡ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮೋದಕ ಸ್ವೀಟ್ ಆಗ್ಬೋದು ಅಥವಾ ಬೆಂದಿರೋದಾಗ್ಬೋದು ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ವಾವ್ ಸೂಪರ್ ಅಂತ ಅನ್ಬೋದು, ಆ ಲೆವೆಲಿಗಿತ್ತು. ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಆನಂತರ ನಾನು ಅಮ್ಮ ಮನೆಗೆ ಹೋದೆ. ತಿಂಡಿ ಎಲ್ಲ ತಿಂದಮೇಲೆ ಅಮ್ಮ ಮನೆಗೆ ಹೋದ್ವಿ. ಅದ್ರ ವೀಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀವಿ. ಯಾಕಂದರೆ ಅಮ್ಮ ಮನೆಯಲ್ಲಿ ಇದು ಮಾಡ್ತಾರೆ, ಅಂದರೆ ಇತ್ತೇನಿ ಎರೆಯೋದು ಅಂತ ಹೇಳಿ ಹುತ್ತಕ್ಕೆ ಹಾಲು ಹಾಕುವಂಥದ್ದು ಅಮ್ಮ ಮನೇಲಿ ಅದನ್ನು ಮಾಡ್ತಾರೆ. ಹಾಗಾಗಿ ಪ್ರತಿ ವರ್ಷ ನಾನು ನಮ್ಮ ಮನೇಲಿ ಗಣೇಶನ ಕೂರಿಸಿ ಪೂಜೆ ಮಾಡಿ ಮುಗಿಸಿದ ಮೇಲೆ ನಾವು ಅಮ್ಮ ಮನೆಗೆ ಹೋಗ್ತೀವಿ. ಅಮ್ಮ ಮನೆಗೆ ಹೋಗಿ ಹುತ್ತಕ್ಕೆ ಹಾಲು ಹಾಕಿ ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಆ ಒಂದು ಪ್ರಸಾದನ ನಮಗೆ ಹೊಟ್ಟೆ ತುಂಬ ತಿಂಗೋಂಗೆ ಊಟದ ಥರ ಹಾಕ್ಕೊಟ್ಬಿಡ್ತಾರೆ. ಹಾಗಾಗಿ ಮಧ್ಯಾಹ್ನ ನಾವು ಯಾರೂ ಕೂಡ ಊಟ ಮಾಡಲೇ ಇಲ್ಲ. ಮನೆಯವರಂತೂ ಬೆಳಗ್ಗೆ ತಿಂದಿದ್ದೆ, ಲೇಟ್ ಆಯ್ತಲ್ಲ ನನಗೆ ಇನ್ನೇನು ಬೇಡ ಅಂತ ಹೇಳಿದ್ರು. ಹಾಗಾಗಿ ಈಗ ಅಡುಗೆ ಮಾಡ್ತಾ ಇರೋದು ರಾತ್ರಿಗೆ. ಬೆಳಗ್ಗೆಯಿಂದ ಫ್ರೆಂಡ್ಸ್ ಮಾತಾಡೋಕ್ಕೂ ಟೈಮ್ ಇಲ್ಲ, ಇಲ್ಲ ಮ್ಯೂಸಿಕ್ ಬೇರೆ ಏನಾದರೂ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅನ್ನೋದು ಅದೊಂದು ಟೆನ್ಷನ್. ಈಗ ಟೈಮ್ ಬಂದು 5 ಗಂಟೆ ಆಗ್ತಾಯಿದೆ. 5 ಗಂಟೆ ಈಗ ಅಡುಗೆ ಕೆಲಸ ಮುಗೀತು ಅಂತ ಹೇಳ್ಬೋದು. ಆಲ್ಮೋಸ್ಟ್ 90% ಮುಗಿದಿದೆ. ಇನ್ನೊಂದು 10% ಅಂದರೆ ಒಬ್ಬಟ್ಟು ಮಾಡೋದು, ರಾತ್ರಿಯಿಂದ ಊಟಕ್ಕೆ ಬಜ್ಜಿ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ರೈಸ್ ಸ್ವಲ್ಪ ಬೆಳಿಗ್ಗೆ ಮಾಡಿದ್ದೆ ರೈಸು ಇದೆ. ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ. ಬೆಳಿಗ್ಗೆ ಮಾಡಿದ್ದೆ ಪುಳಿಯೋಗರೆ ಇತ್ತು, ಅದೇ ಪಾಪ ಮನೆಯವ್ರು ತಿಂದರು. ನಾವು ದೇವಸ್ಥಾನದಲ್ಲೇ ತಿನ್ಕೊಂಬಂದ್ಬಿಟ್ವಿ. ಹಾಗಾಗಿ ಮಧ್ಯಾಹ್ನ ಅಡುಗೆ ಇಲ್ಲ. ರಾತ್ರಿ ಅಡುಗೆಗೆ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅಮ್ಮ ಅಪ್ಪ ಎಲ್ಲರೂ ಬರ್ತಾರೆ. ಏನೇನೆಲ್ಲ ಅಡುಗೆ ಆಗಿದೆ ನಿಮಗೆ ನನ್ನ ಮಗಳು ತೋರಿಸ್ಕೊಂಡ್ಬಿಡ್ತಾರೆ, ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಕೋಸಂಬರಿ, ಆಮೇಲೆ ಕಡಲೆಕಾಳು ಉಸ್ಲಿ ಬೆಳಗ್ಗೆನೇ ಮಾಡಿದ್ದೆ. ಆಮೇಲೆ ಬೀನ್ಸ್ ಪಲ್ಯ, ಹಬ್ಬ ಅಂದಮೇಲೆ ಏನಾದರೂ ಒಂದು ಪಲ್ಯ ಇದ್ದೇ ಇರುತ್ತೆ. ಅದು ರೈಸು. ಇದು ಬಂದು ದಾಲ್ ಪಪ್ಪು ಮಾಡಿದ್ದೀನಿ ಸರಿ. ಯಾಕಂದರೆ ಮಕ್ಕಳು ಲಾಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿ ಮಾಡಿದಾಗ ಇಷ್ಟಪಟ್ಟರು. ನಮ್ಮನೆಯವ್ರಿಗೆ ಅಂತ ಒಂದು ಸ್ವಲ್ಪ ಇಟ್ಟಿದ್ದೆ, ಚೆನ್ನಾಗಿದೆ ಕಣೆ ಪಪ್ಪು ಅಂತಿದ್ರು ಪಾಪ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಇಷ್ಟ ಆಗುತ್ತೆ ಅಂತ ಪಪ್ಪು ಮಾಡಿದ್ದೀನಿ. ಆಮೇಲೆ ಅದು ಬಂದು ಏನದು ಕ್ಯಾಪ್ಸಿಕಮ್ ಮಸಾಲ ಚಿತ್ರಾನ್ನದ ಗೊಜ್ಜು. ಇದು ಬಂದು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇನ್ನೆಲ್ಲರೂ ಬರ್ತಾರೆ ಸಾಯಂಕಾಲ. ಇನ್ನು ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ರೆಡಿಯಾಗಿದೆ. ಈ ಸರಿ ಬರೋರಿಗೆಲ್ಲರಿಗೂ ಲಾಡು, ಕಜ್ಜಿಕಾಯಿ, ಆಮೇಲೆ ಅವಲಕ್ಕಿಯಿಂದ ಮಾಡಿದಂಥದ್ದು ಸ್ವೀಟ್ ಎಲ್ಲನೂ ಕೊಡ್ತಾ ಇದ್ದೀನಿ. ಇವಾಗ ನನ್ನ ಮಗಳು ರೆಡಿಯಾಗಿ ಬೇಗ ಬೇಗ ಇನ್ನು ಅರ್ಶಿನ ಕುಂಕುಮ ಕೊಡೋ ತಾಂಬೂಲ ಎಲ್ಲ ರೆಡಿ ಮಾಡಿದ್ರೆ ತುಂಬ ಒಳ್ಳೆಯದು. ನನಗೂ ಕೆಲಸ ಸ್ವಲ್ಪ ಈಸಿ ಆಗುತ್ತೆ, ನಾನು ರೆಡಿ ಆಗ್ಬೋದು. ಗಂಟೆ ಮಾಡ್ತಾರೆ ಫ್ರೆಂಡ್ಸ್. ಹಬ್ಬದ ದಿನವೇ ಸುತ್ತಾಡಕ್ಕೆ ಹೋಗೋದು, ತಿರ್ಗಕ್ಕೆ ಹೋಗೋದು. ಎಲ್ಲಾದರೂ ಮನೇಲಿ ಕೆಲಸ ಮಾಡಲ್ಲ. ಗಣೇಶ ಹತ್ರ ಹೋಗಿದ್ದು ಬಂದಿರೋದು ಈಗ, ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಓಕೆ, ಏನಿದ್ರು ಎಲ್ಲ ರೆಡಿಯಾಗಿ ಯಾರೆಲ್ಲ ಬರ್ತಾರೆ ಈಗ ಅಂತ ವಿಡಿಯೋ ಮಾಡೋದು. ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ ಸಂಜೆನೇ ಆಗೋಯಿತು. ನಂತರ ಮತ್ತೆ ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಫೋಟೋಸ್ ತಗೊಳ್ಳೋಣ ನಾನು ನನ್ನ ಮಗಳು ಅಂತ ಅಂದ್ಕೊಂಡ್ವಿ. ಫೋಟೋಸ್ ತಗೊಳ್ಳೋಕ್ಕೆ ಆಗಿಲ್ಲ. ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಇವಾಗ ಹೇಗಾಗಿದೆ ಅಂದರೆ ಅಮ್ಮ ಮಗಳು ಇಬ್ಬರು ಒಂದೇ ಡ್ರೆಸ್ಸನ್ನು ಹಾಕೋಬೋದು, ಆ ಲೆವೆಲಿಗೆ ಹಾಕ್ಬಿಟ್ಟಿದ್ವಿ. ನಾನು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಇವಾಗ ನನ್ನ ಡ್ರೆಸ್ ಎಲ್ಲನೂ ಕೂಡ ನನ್ನ ಮಗಳಿಗೆ ಆಗ್ತಾ ಇರುತ್ತೆ. ಗಣಪ ಬೇರೆ ಬಂದವ್ರೆ. ಬನ್ನಿ ಆಂಟಿ ಮೊಮ್ಮಗ ಇಲ್ಲ ಮಿಸ್ಸು ಅನ್ನ ಇರ್ತಾರೆ ಅಂದ್ಕೊಂಡೆ. ಸೌಂಡ್ ಕೇಳಿಸ್ತಲ್ಲ, ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದು ನಾನು. ಹಾಯ್ ಒಟ್ಟು ಅಲ್ಲೇ ಅವನು ನೋಡ್ತಾವನೆ. ಸಮಾಚಾರ ಇಲ್ಲೋ ನಮ್ಮ ಇಶಿಕಾ ಎಲ್ಲೋ? ಇಶಿಕಾ ಎಲ್ಲಿ? ಯಾಕೆ ಬಿಟ್ಟು ಬಂದ್ರಿ? ಎದೊಳ್ಸಿ ಕರ್ಕೊಂಬರ್ಬೇಕು ತಾನೆ ಆಂಟಿ?
ನೋಡಿ ಆಂಟಿ, ನನ್ನ ಡ್ರೆಸ್ ನನ್ನ ಮಗಳು ಹಾಕೊಂತ ಇರೋದು. ನಂದು ಏನು ಹೊಲ್ಸಿದ್ರು ಎಲ್ಲ ಸ್ವಲ್ಪ ಟೈಟ್ ಇತ್ತು, ಒಂದೇ ಒಂದು ಹೊಲಿಗೆ ಬಿಚ್ಚಿದ್ರೆ ಹಾಕೊಳ್ಳೋಣ ಅಂತ ಇದ್ದೆ. ಅವಳಿಗೆ ಸೀರೆಯಲ್ಲಿ ಹೊಲ್ಸಿರೋದು ಆಂಟಿ, ಸೀರೆಯಲ್ಲಿ ಹೊಲ್ಸಿರೋದು. ಅವನ ಆಂಟಿ ಗಣೇಶನ ಹತ್ರ ಹೋಗಿದ್ದವನು ಬಂದೇ ಇಲ್ಲ. ಎಲ್ಲಿ ನಮ್ಮ ಮುದ್ದಿಗೆ ನಾನು ಅನ್ಕೊಂತಿದ್ದೆ ವೈಟ್ ಡ್ರೆಸ್ಸಲ್ಲಿ ನೋಡ್ಬೇಕಂತ, ಹಂಗೆ ವೈಟಲ್ಲೇ ಬಂದ್ಬಿಡ್ತಲ್ಲ. ಹೆಂಗೆ ಮಗಳು ಅನ್ಕೊಂಡಿದ ತಕ್ಷಣ ಡ್ರೆಸ್ ತೊಗೊಂಬಿಟ್ಟಿದ್ಯಾ? ಹೇಳಿದ ತಕ್ಷಣ ಓಡ್ ಬಂತಲ್ಲ. ನನ್ನ ಮಗಳು ನನಗೆ ಕೊಡುತ್ತದೆ ಡ್ರೆಸ್ಸು, ನಂಗೆ ಕೊಡ್ತೀಯಲ್ಲವ? ಅಲ್ಲಿ ನೋಡಿ ಮಗಳು. ಹಾಂ, ಅವ್ನು ನೀಟಾಗಿ ನಿಂತ್ಕೊ ಬಂಗಾರಿ ಪ್ಲೀಸ್. ಹೆಂಗೆಂಗೋ ಆಡ್ಬಿಡ ಮಗಳು. ಹಾಂ, ಏ ಮಗಳು ಬೆಳಿಗ್ಗೆ ಅವಳೆ ಬರೋ ಕಪ್ಪುಗೆ. ಇಲ್ಲಿ ನೋಡೋ, ನಂದು ಡ್ರೆಸ್ ಏ ಬಂಗಾರಿ ಇಲ್ಲಿ ನೋಡುವ. ನನ್ನ ಫೋಟೋ ತೆಗ್ಸೋಷ್ಟು ಸುಸ್ತಾಗಿ ಹೋಗ್ತೀನಿ ನಾನು. ಅವರೇ ಕೊಡ್ತಾರೆ ಎಲ್ಲ. ಫಸ್ಟ್ ಈಗ ಟೇಸ್ಟ್ ನಮ್ಮ ಆಂಟಿಗೆ ಕೊಟ್ಟಿರೋದು, ರಿವ್ಯೂ ನೀವೇ ಕೊಡ್ಬೇಕು ಇವಾಗ. ಆಂಟಿ ಹೆಂಗ್ ಅಡ್ಗೆ ಮಾಡೋರೆ ನೀವೇ ಹೇಳ್ಬೇಕು. ಹೆಂಗಿದೆ, ಚೆನ್ನಾಗೈತಾ ಆಂಟಿ? ಚೆನ್ನಾಗಿ ಮಾಡಿದೀವಾ? ಏನು ಹೇಳೋದಿಲ್ಲ ಅಷ್ಟೇ ನಮ್ಮ ಆಂಟಿ ಹೇಳೋದು. ಆಕ್ಷನ್ ತೋರಿಸಿ ಆಂಟಿ, ಸೂಪರ್ ಆಗಿತ್ತು. ಯಾರು ಊಟ ಮಾಡಿರ್ಲಿಲ್ಲ, ಆಂಟಿಗೆ ಈ ಸರಿ ಫಸ್ಟ್ ಕೊಟ್ಟಿದ್ದಮ್ಮ ನಾನು. ಅಂಕಲ್ಗೆ ಒಂದೆರಡು ಬಜ್ಜಿ ಹಂಗೆ. ಹಾಂ, ಅಂಕಲ್ಗೆ ಇವಾಗ ಬಜ್ಜಿ ಕೊಡೋದು. ಸರಿ ತೋರ್ಸವ. ಏ ಮಗಳು, ವಾ ನೀನೇನ್ ಮಾಡಿದೆ ಪಾರ್ಥ? ಸರಿ ಮರಿ ಗೋಲ್ಡ್ ಮೆಡಲ್ ಮಗಳು. ಅದೇನ್ ಯಾವಾಗ್ಲೂ ಸೈಕಲ್ ಮರ್ಯಾದೆ ಆಯ್ತು ನಿಮ್ದು. ಅಲ್ಲೇ ಇಟ್ಟಿದ್ದೀನಿ ಎಲ್ಲ. ಅಲ್ಲೇ ಇಟ್ಟಿದ್ದೀನಿ ಮುಂದೆನೆ. ಕರ್ಪೂರ ಹಾಕ್ಬೇಕು ಅದಕ್ಕೆ. ಒಳ್ಳೆ ಪೂಜೆ ಮಾಡೋಣ ಬರವ. ದೇವ್ರಿ ಬರವ, ಗಣೇಶನ್ ಬಿಡೋಣ ಬರವ. ಬಾಯ್ ಬಂಗಾರಿ. ಅತ್ತೆ ಜೊತೆ ಸ್ಮೈಲ್ ಕೊಡು ಮಗರಿ. ಒಂದು ಸ್ಮೈಲ್ ಕೊಡಿ ಮಗಳು. ಹೊಳ್ಬಾರ್ದು. ಹಿಂಗೆ ಗುಡ್ಗಲ್ಲೆಲ್ಲ ಗುಡ್ನೆಲ್ಲ ಬರ್ತದೆ. ಸುಮ್ಮನಿರು. ಪಪ್ಪಂಗೆ ಹೊಡಿಯೋಣ ಹೊಡಿಯೋಣ ಪಪ್ಪಂಗೆ. ಹಾಂ, ಕರ್ಚೀಫಲ್ಲಿ ಗೊಂಡೆ ಒರ್ಸೋದಕ್ಕೆ ನೀ ಯಾಕೆ ಮಗು ಕಳ್ಸೋದು? ಅವರಪ್ಪ ಬಿಟ್ಟೋಗ್ತಾರಂತೆ ಲೂಲು ಮಾಲ್ಗೆ. ನಾನು ಅಳ್ಬಾರ್ದು ಮಗಳು, ಅಳ್ಬಾರ್ದು. ನಾನು ನೀನು ಗೌರಿ ಬಿಡೋಣ. ಅಳ್ಬಾರ್ದು. ನಾನು ನೀನು ಗೌರಿ ಬಿಡೋಣ. ಅರ್ಜೆಂಟಾಗಿ ಇಬ್ರು ಮುಳುಗಿಸ್ಬೇಕು. ಅವನು ಚೈತನ್ಯ ಮಾಡಿರೋದನ್ನ ಪಾರ್ಥನ್ ಕೊಡ್ತಾವನೆ. ಅವ್ನು ಮಾಡಿರೋದನ್ನ ಅವ್ನು ಎತ್ಕೋತಾವನೆ. ಅಕ್ಕ ಚೆನ್ನಾಗಿ ಮಾಡಿದ್ದಾಳೆ. ಹಂಗೆ
ಗಣೇಶ ಇವಾಗ ಹೆಂಗೋ ಏ ಚಿಂಟು ಇಲ್ಲ ಅತ್ತೆ ಇಟ್ಕೊಡ್ತಾರೆ ನೋಡು ಹಂಗೆ ಇಟ್ಕೊಳ್ಳೋದು ಹಂಗೆ ಅದು ನಮ್ಮ ಚಿಂಟು ಹಂಗೆ ಐತೆ ಗಣೇಶ ಇಟ್ಕೋ ಇರು ಹಂಗೆ ಒಂದ್ ನಿಮಿಷ ಇರ್ರು ನಿಮ್ಮ ಅಪ್ಪನ ತಗೊಳ್ಳಿ ಒಂದು ಫೋಟೋ ತಗೊಳ್ತೀನಿ ಇರ್ರು ಅಮ್ಮ ಇರಿ ಮಾಡ್ತಾ ಇದಾರೆ ನೀವು ಚಿನ್ನ ಇರಪ್ಪ ನೀರ್ ಹಾಕೋಣ ಬಿಡಿ ತುಂಬಾ ತುಂಬುತ್ತೆ ಅದು ಇದೆತ್ಕೊಂಡು ಪ್ಲೇಟ್ ಎತ್ಕೋವಾ ಪುಟ್ಟ 3 times ಡಿಪ್ ಮಾಡಿ ಎತ್ತಿ ಮೂರನೇ ಸರಿಗೆ ಬಿಟ್ಬಿಡು ಅದು ಅಂಡೆ ಎತ್ಕೊಂಡ್ ಬರೋಣ ಅನ್ಕೊಂಡೆ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಫ್ಯಾಮಿಲಿ ಎಲ್ಲ ಸೇರಿದಾಗ ಯಾವ ರೀತಿಯಾಗಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಏನೆಲ್ಲ ಒಂದು ಮಾತುಕತೆ ಆಯಿತು ಅದೆಲ್ಲ ಒಂಥರ ರಾಕ್ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಒಂಥರ ಮೆಮೋರಿಯಬಲ್ ಆಗಿರುತ್ತೆ ಅಂತ ನಮ್ಮ ಗಣೇಶನ ಮುಳುಗಿಸಿದ್ದಾಯಿತು ಒಳ್ಳೆ ಹಬ್ಬದ ಊಟನೂ ಕೂಡ ಮಾಡಿದ್ದಾಯಿತು ಜೊತೆಗೆ ಅಣ್ಣ ಅಕ್ಕೆ ಅಪ್ಪ ಅಮ್ಮನ ಆಶೀರ್ವಾದನೂ ಕೂಡ ಎಲ್ಲ ತೊಗೊಂಡ್ರು ಕ್ಯಾಮ್ರಾನೇ ನೋಡ್ತೈತೆ ಯಾಕೆ ಹಂಗೆಲ್ಲ ಮಾತಾಡೋದು ಹಾಂ ಏನು ಆಗಲ್ಲ ಸುಮ್ಮನಿರಪ್ಪ ಅಣ್ಣ ಕರ್ಕೊಂಬರಕ್ಕೆ ಹೋದ್ರ ಅವ್ರನ್ನ